ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ ಬಂಧನ ಮತ್ತು ಬಿಡುಗಡೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೊಸ ತಲೆನೋವು ಶುರುವಾಗಿದೆ. ನಾನು ಎದೆಗುಂದಿಲ್ಲ, ನನ್ನ ಹೋರಾಟ ನಿಲ್ಲಿಸಲ್ಲ ಎನ್ನುವ ಮೂಲಕ ಸ್ನೇಹಮಯಿ ಕೃಷ್ಣ ಈಗ ಸಿಎಂಗೆ ನೇರ ಸವಾಲ್ ಹಾಕಿದ್ದಾರೆ. ಹಾಗಿದ್ರೆ ಕೃಷ್ಣ ಅವರು ಕ್ಷಮೆ ಕೇಳಿದ್ದು ಯಾರಿಗೆ, ಯಾಕಾಗಿ, ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಮೂಡಾ ಮಾಜಿ ಆಯುಕ್ತ ನಟೇಶ್ ಬಡ್ತಿಗಾಗಿ ಲಂಚ ನೀಡಿದ್ದಾರೆ ಎಂಬ ಆರೋಪದ ಬಗ್ಗೆ ಸ್ನೇಹಮಯಿ ಕೃಷ್ಣ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದು ವಿಧಾನಸೌಧದಲ್ಲಿ ನಿಂತು 14 ನಿವೇಶನಗಳನ್ನ ನಾವು ಕಾನೂನುಬದ್ಧವಾಗಿಯೇ ಪಡೆದಿದ್ದೇವೆ ಎಂದು ಆರ್ಭಟಿಸಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಕೇಸ್ ದಾಖಲಾಗುತ್ತಿದ್ದಂತೆ ಸೈಟ್ ವಾಪಸ್ ಕೊಟ್ಟಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ನಿವೇಶನ ವಾಪಸ್ ಕೊಟ್ಟಿದ್ದಕ್ಕಿಂತ ದೊಡ್ಡ ತಪ್ಪು ನಾನೇನೂ ಮಾಡಿಲ್ಲ ಎಂದು ಸಿಎಂಗೆ ಖಾರವಾಗಿ ಕುಟುಕಿದ್ದಾರೆ. ಇನ್ನು ತನಿಖೆಯ ವೇಳೆ ಸ್ನೇಹಮಯಿ ಕೃಷ್ಣ ಕ್ಷಮೆ ಕೇಳಿದ ವಿಚಾರ ದೊಡ್ಡ ಸುದ್ದಿಯಾಗಿತ್ತು. ನಾನು ಕ್ಷಮೆ ಕೇಳಿದ್ದು ಕೇವಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಹೆಸರು ಉಲ್ಲೇಖಿಸಿದ್ದಕ್ಕೆ ಮಾತ್ರ, ಲಂಚದ ಆರೋಪಕ್ಕಲ್ಲ ಎಂದು ಗುಡುಗಿದ್ದಾರೆ. ಬಡ್ತಿಗಾಗಿ ಲಂಚ ತಲುಪಿರುವುದು ಸತ್ಯ, ಅದಕ್ಕೆ ಬೇಕಾದ ಪೂರಕ ಸಾಕ್ಷ್ಯಗಳನ್ನ ಈಗಾಗಲೇ ನೀಡಿದ್ದೇನೆ. ಮನುಷ್ಯ ನಡೆಯುವಾಗ ಎಡುವುದು ಸಹಜ, ಆದ್ರೆ ತಪ್ಪು ಒಪ್ಪಿಕೊಂಡು ಸೈಟ್ ವಾಪಸ್ ಕೊಟ್ಟ ಮೇಲೆ ನೈತಿಕತೆ ಎಲ್ಲಿದೆ ಎಂದು ಪ್ರಶ್ನಿಸುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಒಟ್ಟಿನಲ್ಲಿ ಮೂಡಾ ಹಗರಣದಿಂದ ಶುರುವಾದ ಈ ಕಿಚ್ಚು ಈಗ ಮತ್ತಷ್ಟು ಜೋರಾಗಿದೆ. ತನಿಖೆಯ ನಂತರ ಆ ಪ್ರಭಾವಿ ವ್ಯಕ್ತಿ ಯಾರು ಎಂಬುದು ಬಯಲಾಗುತ್ತಾ ಸ್ನೇಹಮಯಿ ಕೃಷ್ಣ ಅವರ ಮುಂದಿನ ನಡೆ ಏನು, ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.